ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಡೋದ್ರ ಬಗ್ಗೆ ತಮ್ಮದೇನು ಅಬ್ಜೆಕ್ಷನ್ಸ್ ಇದೆ ಅಂತ ಕೇಳ್ಕೊಂಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಅಬ್ಜೆಕ್ಷನ್ ನೋ ಅಬ್ಜೆಕ್ಷನ್ಸ್ ಏನಿಲ್ಲ. ನೋಡಿ ಸಿಎಂಗೆ ಲೆಟರ್ ಬರ್ತಿದ್ದಾರೆ. ನೋಡಿ ಇಟ್ ಇಸ್ ನಾಟ್ ದ ಕ್ವೆಶ್ಚನ್ ಆಫ್ ಬೇರೆ ಇಲಾಖೆಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ ನಮ್ಗೆ. ನೋಡಿ NRIಗಳ ಪ್ರಶ್ನೆ ಅಲ್ಲ ಇದು. ಕರ್ನಾಟಕ ಇವತ್ತು ಜಾಗತಿಕ ಮಟ್ಟದಲ್ಲಿ ಅದರಾದಂಥ ಒಂದು ಛಾಪನ್ನು ಮೂಡಿಸಿದೆ. ನಮ್ಮ ಮಾನವ ಸಂಪನ್ಮೂಲ ಇವತ್ತು ಬೆಂಗಳೂರಿಂದ ಹಿಡ್ಕೊಂಡು ಬಾಸ್ಟನ್ ಇರ್ಬೋದು, ಬ್ರಿಸ್ಬೇನ್ ಇರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲ ಕಡೆ ಇದ್ದಾರೆ. ನಾವು ಕೆಲವು ನಿಯಮಗಳು ಅಥವಾ ನೀತಿಗಳನ್ನು ನಾವು ತಂದಾಗ ಬಂಡವಾಳಕ್ಕಾಗಲಿ ಉದ್ಯೋಗ ಅವಕಾಶಕ್ಕಾಗಲಿ ಹೇಗೆ ಅನುಕೂಲ ಆಗ್ಬೋದು ಅಂತ ನೋಡ್ಬೋದು. ಹೌದು, ಅಫ್ಕೋರ್ಸ್ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಇದು ನಡೀತಾ ಇದೆ. ಈಗ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾವು ನಡೆಸ್ತೀವಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಅವ್ರು ನಡೆಸ್ತಾರೆ. ಸೊ ಅದು ಹೊರತುಪಡಿಸಿ ಈಗ ಉದಾಹರಣೆಗೆ ಡೆನ್ಮಾರ್ಕ್ ಅವರು ನಮ್ಮ ಜೊತೆ ಹಾಲು ಉತ್ಪಾದನೆಗೆ ಒಂದು ಇದು ಮಾಡಬೇಕಂದ್ರೆ ಎಲ್ಲಿ ಹೋಗ್ತಾರೆ ಅವರು? ಸೊ ಅದು ಇಂಡಸ್ಟ್ರಿಗೂ ಅವರಿಗೂ ನೇರವಾಗಿ ಬರೋಲ್ಲ, ನಮಗೂ ನೇರವಾಗಿ ಬರೋಲ್ಲ. ಈಗ ನಮ್ಗೆ ಸಂಪರ್ಕ ಮಾಡ್ತಾರೆ ಅಥವಾ MB ಪಾಟೀಲ್ ಅವ್ರಿಗೆ ಸಂಪರ್ಕ ಮಾಡ್ತಾರೆ. ಬಟ್ ನಿರ್ವಹಣೆ ಮಾಡಬೇಕಾದ್ರೆ ಆ ಇಲಾಖೆದವರು. ಸೊ ಎಲ್ಲನೂ ಸೇರೇ ಮಾಡಬೇಕು. ಯಾವ ಇಲಾಖೆಯ ಅಧಿಕಾರನೂ ಕಸ್ಕೋತಾ ಇಲ್ಲ, ಅಥವಾ ಇಲಾಖೆಯ ಒಂದು ಶಿಷ್ಟಾಚಾರ ಇರ್ಬೋದು ಅಥವಾ ನೀತಿಗಳ ಮೇಲೆ ಕೂಡ ಟ್ರ್ಯಾಂಪಲ್ ಆಗಲಾರ್ದಂಗೆ ನಾವು ಮಾಡ್ತೀವಿ. ಒಂದು ಉತ್ತಮವಾದಂಥ ಇಲಾಖೆ ಬೇಕಾಗಿದೆ ಇದಕ್ಕೆ. ಯಾಕಂದರೆ ಇವಾಗ ಮುಂಚೆ ಥರ ಜಾಗ್ರಫಿಕಲ್ ಬೌಂಡ್ರೀಸ್ ಏನಿಲ್ಲ. ಇವಾಗ ಬಂಡವಾಳ ಇರ್ಬೋದು, ಮಾಹಿತಿ ಇರ್ಬೋದು, ಅಥವಾ ತಂತ್ರಜ್ಞಾನ ಇರ್ಬೋದು, ಅಥವಾ ಎಜುಕೇಷನಿಗೆ ಇರ್ಬೋದು. ಸೊ ಒಂದು ವ್ಯವಸ್ಥಿತ ಅದು ಯಾರೇ ಇರಲಿ, ಈಗ ಸರ್ಕಾರ ನಮ್ಮದಿದೆ, ನಾನು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀನಿ ಬೇರೆ ಬೇರೆ ರಾಯಭಾರಿಗಳ ಜೊತೆ. ಆದರೆ ನಾನು ಹೋದ್ಮೇಲೆ ಏನಾಗುತ್ತೆ? ಬೇರೆ ಸರ್ಕಾರ ಬಂದಾಗ ಇದು ಕಂಟಿನ್ಯೂಸ್ ಪ್ರೋಸೆಸ್ ಇರಬೇಕಲ್ಲ. ಈಗ ಬೇರೆ ಯಾವ ರಾಜ್ಯನೂ ಮಾಡೋದಿಲ್ಲ. ನಮ್ಮ ರಾಜ್ಯ ಬ್ರಿಡ್ಜ್ ಟು ಬೆಂಗಳೂರು ಅಂತ ಮಾಡ್ತಾರೆ, ಡೈಲಾಗ್ ವಿತ್ ಡಿಪ್ಲೊಮ್ಯಾಟ್ಸ್ ಪ್ರತಿ ವರ್ಷ. ಹೋದ ಬಾರಿ ಸುಮಾರು 60 ದೇಶದ ರಾಯಭಾರಿಗಳು ಬಂದಿದ್ದರು. ನೇರವಾಗಿ ಮುಖ್ಯಮಂತ್ರಿಗಳು, ಅಂದಿನ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ಆವಾಗ ಗೊತ್ತಾಗ್ತದಲ್ಲ ಜನರಿಗೆ, ಕರ್ನಾಟಕ ಪರಿಚಯ ಆಗ್ತಾರೆ, ಬೆಂಗಳೂರು ಪರಿಚಯ ಆಗ್ತಾರೆ, ಬಂಡವಾಳ ಬರುತ್ತೆ, ಒಪ್ಪಂದಗಳಾಗ್ತದೆ, ಕೊಲಾಬ್ರೇಷನ್ಸ್ ಆಗ್ತದೆ, ಅಲಯನ್ಸಸ್ ಆಗ್ತಾರೆ, ಸಿಸ್ಟರ್ ಸಿಟೀಸ್ ಆಗ್ತದೆ. ಕಲ್ಚರಲ್ ಇರ್ಬೋದು, ಟೂರಿಸಮ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು. ಜಪಾನ್ ಅವರು ಸ್ಕಿಲ್ ಕಾರಿಡಾರ್ ಕೇಳ್ತಾ ಇದ್ದಾರೆ, ಯಾರ ಹತ್ರ ಹೋಗ್ಬೇಕು ಅವರು? ಸೊ ಒಂದು ವ್ಯವಸ್ಥಿತವಾಗಿ ನಾವು ಒಂದು ಇಲಾಖೆ ಮಾಡಿದಾಗ ಏನಾಗ್ತದೆ, ಅವರಿಗೆ ಹತ್ರ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗುತ್ತೆ. ಅದಾದಮೇಲೆ ಏನು ನಿರ್ವಹಣೆ ಮಾಡಬೇಕು ಆ ಇಲಾಖೆ ಮಾಡ್ತಾರೆ. ಬಟ್ ಎನಿವೇ ಇಟ್ ಈಸ್ ಸ್ಟಿಲ್ ಇನ್ ಪ್ರೊಸೆಸ್. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಡೋದ್ರ ಬಗ್ಗೆ ತಮ್ಮದೇನು ಅಬ್ಜೆಕ್ಷನ್ಸ್ ಇದೆ ಅಂತ ಕೇಳ್ಕೊಂಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಅಬ್ಜೆಕ್ಷನ್. ನೋ ಅಬ್ಜೆಕ್ಷನ್ಸ್ ಏನಿಲ್ಲ. ನೋಡಿ ಸಿಎಂಗೆ ಲೆಟರ್ ಬರ್ತಿದ್ದಾರೆ. ನೋಡಿ ಇಟ್ ಇಸ್ ನಾಟ್ ದ ಕ್ವೆಶ್ಚನ್ ಆಫ್ ಬೇರೆ ಇಲಾಖೆಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ ನಮ್ಗೆ. ನೋಡಿ NRIಗಳ ಪ್ರಶ್ನೆ ಅಲ್ಲ ಇದು. ಕರ್ನಾಟಕ ಇವತ್ತು ಜಾಗತಿಕ ಮಟ್ಟದಲ್ಲಿ ಅದರಾದಂಥ ಒಂದು ಛಾಪನ್ನು ಮೂಡಿಸಿದೆ. ನಮ್ಮ ಮಾನವ ಸಂಪನ್ಮೂಲ ಇವತ್ತು ಬೆಂಗಳೂರಿಂದ ಹಿಡ್ಕೊಂಡು ಬಾಸ್ಟನ್ ಇರ್ಬೋದು, ಬ್ರಿಸ್ಬೇನ್ ಇರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲ ಕಡೆ ಇದ್ದಾರೆ. ನಾವು ಕೆಲವು ನಿಯಮಗಳು ಅಥವಾ ನೀತಿಗಳನ್ನು ನಾವು ತಂದಾಗ ಬಂಡವಾಳಕ್ಕಾಗಲಿ ಉದ್ಯೋಗ ಅವಕಾಶಕ್ಕಾಗಲಿ ಹೇಗೆ ಅನುಕೂಲ ಆಗ್ಬೋದು ಅಂತ ನೋಡ್ಬೋದು. ಹೌದು, ಅಫ್ಕೋರ್ಸ್ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಇದು ನಡೀತಾ ಇದೆ. ಈಗ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾವು ನಡೆಸ್ತೀವಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಅವ್ರು ನಡೆಸ್ತಾರೆ. ಸೊ ಅದು ಹೊರತುಪಡಿಸಿ ಈಗ ಉದಾಹರಣೆಗೆ ಡೆನ್ಮಾರ್ಕ್ ಅವರು ನಮ್ಮ ಜೊತೆ ಹಾಲು ಉತ್ಪಾದನೆಗೆ ಒಂದು ಇದು ಮಾಡಬೇಕಂದ್ರೆ ಎಲ್ಲಿ ಹೋಗ್ತಾರೆ ಅವರು? ಸೊ ಅದು ಇಂಡಸ್ಟ್ರಿಗೂ ಅವರಿಗೂ ನೇರವಾಗಿ ಬರೋಲ್ಲ, ನಮಗೂ ನೇರವಾಗಿ ಬರೋಲ್ಲ. ಈಗ ನಮ್ಗೆ ಸಂಪರ್ಕ ಮಾಡ್ತಾರೆ ಅಥವಾ MB ಪಾಟೀಲ್ ಅವ್ರಿಗೆ ಸಂಪರ್ಕ ಮಾಡ್ತಾರೆ. ಬಟ್ ನಿರ್ವಹಣೆ ಮಾಡಬೇಕಾದ್ರೆ ಆ ಇಲಾಖೆದವರು. ಸೊ ಎಲ್ಲನೂ ಸೇರೇ ಮಾಡಬೇಕು. ಯಾವ ಇಲಾಖೆಯ ಅಧಿಕಾರನೂ ಕಸ್ಕೋತಾ ಇಲ್ಲ, ಅಥವಾ ಇಲಾಖೆಯ ಒಂದು ಶಿಷ್ಟಾಚಾರ ಇರ್ಬೋದು ಅಥವಾ ನೀತಿಗಳ ಮೇಲೆ ಕೂಡ ಟ್ರ್ಯಾಂಪಲ್ ಆಗಲಾರ್ದಂಗೆ ನಾವು ಮಾಡ್ತೀವಿ. ಒಂದು ಉತ್ತಮವಾದಂಥ ಇಲಾಖೆ ಬೇಕಾಗಿದೆ ಇದಕ್ಕೆ. ಯಾಕಂದರೆ ಇವಾಗ ಮುಂಚೆ ಥರ ಜಾಗ್ರಫಿಕಲ್ ಬೌಂಡ್ರೀಸ್ ಏನಿಲ್ಲ. ಇವಾಗ ಬಂಡವಾಳ ಇರ್ಬೋದು, ಮಾಹಿತಿ ಇರ್ಬೋದು, ಅಥವಾ ತಂತ್ರಜ್ಞಾನ ಇರ್ಬೋದು, ಅಥವಾ ಎಜುಕೇಷನಿಗೆ ಇರ್ಬೋದು. ಸೊ ಒಂದು ವ್ಯವಸ್ಥಿತ ಅದು ಯಾರೇ ಇರಲಿ, ಈಗ ಸರ್ಕಾರ ನಮ್ಮದಿದೆ, ನಾನು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀನಿ ಬೇರೆ ಬೇರೆ ರಾಯಭಾರಿಗಳ ಜೊತೆ. ಆದರೆ ನಾನು ಹೋದ್ಮೇಲೆ ಏನಾಗುತ್ತೆ? ಬೇರೆ ಸರ್ಕಾರ ಬಂದಾಗ ಇದು ಕಂಟಿನ್ಯೂಸ್ ಪ್ರೋಸೆಸ್ ಇರಬೇಕಲ್ಲ. ಈಗ ಬೇರೆ ಯಾವ ರಾಜ್ಯನೂ ಮಾಡೋದಿಲ್ಲ. ನಮ್ಮ ರಾಜ್ಯ ಬ್ರಿಡ್ಜ್ ಟು ಬೆಂಗಳೂರು ಅಂತ ಮಾಡ್ತಾರೆ, ಡೈಲಾಗ್ ವಿತ್ ಡಿಪ್ಲೊಮ್ಯಾಟ್ಸ್ ಪ್ರತಿ ವರ್ಷ. ಹೋದ ಬಾರಿ ಸುಮಾರು 60 ದೇಶದ ರಾಯಭಾರಿಗಳು ಬಂದಿದ್ದರು. ನೇರವಾಗಿ ಮುಖ್ಯಮಂತ್ರಿಗಳು, ಅಂದಿನ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ಆವಾಗ ಗೊತ್ತಾಗ್ತದಲ್ಲ ಜನರಿಗೆ, ಕರ್ನಾಟಕ ಪರಿಚಯ ಆಗ್ತಾರೆ, ಬೆಂಗಳೂರು ಪರಿಚಯ ಆಗ್ತಾರೆ, ಬಂಡವಾಳ ಬರುತ್ತೆ, ಒಪ್ಪಂದಗಳಾಗ್ತದೆ, ಕೊಲಾಬ್ರೇಷನ್ಸ್ ಆಗ್ತದೆ, ಅಲಯನ್ಸಸ್ ಆಗ್ತಾರೆ, ಸಿಸ್ಟರ್ ಸಿಟೀಸ್ ಆಗ್ತದೆ. ಕಲ್ಚರಲ್ ಇರ್ಬೋದು, ಟೂರಿಸಮ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು. ಜಪಾನ್ ಅವರು ಸ್ಕಿಲ್ ಕಾರಿಡಾರ್ ಕೇಳ್ತಾ ಇದ್ದಾರೆ, ಯಾರ ಹತ್ರ ಹೋಗ್ಬೇಕು ಅವರು? ಸೊ ಒಂದು ವ್ಯವಸ್ಥಿತವಾಗಿ ನಾವು
ಒಂದು ಇಲಾಖೆ ಮಾಡಿದಾಗ ಏನಾಗ್ತದೆ, ಅವರಿಗೆ ಹತ್ರ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗುತ್ತೆ. ಅದಾದಮೇಲೆ ಏನು ನಿರ್ವಹಣೆ ಮಾಡಬೇಕು ಆ ಇಲಾಖೆ ಮಾಡ್ತಾರೆ. ಬಟ್ ಎನಿವೆ ಇಟ್ ಈಸ್ ಸ್ಟಿಲ್ ಇನ್ ಪ್ರೊಸೆಸ್.